ಚಿಕ್ಕದೊಂದು ಹೂದೋಟ ಮಾಡುವ ಆಸೆಯ ಆದ್ರೆ ಅದಕ್ಕೆ ಜಾಗವಿಲ್ಲ ಅನ್ನೋ ಚಿಂತೆ ಅಲ್ವಾ. ನೆಲದಲ್ಲಿ ಮಾತ್ರ ಹೂದೋಟ ಮಾಡಬೇಕೆಂಬ ರೂಲ್ಸ್ ಏನು ಇಲ್ವಲ್ಲ. ಇರೋ ಬಾಲ್ಕನಿಯಲ್ಲಿ ಟೆರೆಸ್ ಮೇಲೆ ಕೈತೋಟ ನಿರ್ಮಿಸಬಹುದು. ಹೇಗೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ. ಚಿಕ್ಕ ಚಿಕ್ಕ ಹಣ್ಣು ಬಿಟ್ಟಿರೋ ಬೋನ್ಸಾಯಿ ಗಿಡಗಳು, ಕಪ್ಪೆ, ನಾಯಿ ಮರಿ, ಜಿಂಕೆ, ಬಸವಣ್ಣನ ರೂಪದ ಮಣ್ಣಿನ ಕುಡಿಕೆಗಳು, ಬಿದಿರಿನಿಂದ ತಯಾರಿಸಿರೋ ವಾಲ್ ಹ್ಯಾಂಗಿಂಗ್ಗಳು, ವಾಟರ್ ಫಾಲ್ಸ್, ಹೀಗೆ 100ಕ್ಕೂ ಹೆಚ್ಚು ತರಾವರಿ ಐಟಂಗಳಿಂದ ಹೂದೋಟವನ್ನ ಇನ್ನಷ್ಟು ಆಕರ್ಷಿತಗೊಳಿಸಬಹುದು. ಹೀಗೆ ಹೂದೋಟ ಮಾಡಲು ಬೇಕಾದ ಎಲ್ಲ ರೀತಿಯ ವಸ್ತುಗಳು ಸಿಗೋ ಸ್ಥಳ ಸನ್ಶೈನ್ ಗಾರ್ಡನ್ ಬೋಟಿಕ್ ಇಂದಿರಾನಗರದಲ್ಲಿದೆ. ಹೀಗೆ ಹೂದೋಟಕ್ಕೆ ಅಗತ್ಯವಿರೋ ಪ್ರತಿ ವಸ್ತುಗಳನ್ನು ಕಳೆದ 3 ವರ್ಷಗಳಿಂದ ವೀಣಾ ಮಾರಾಟ ಮಾಡ್ತಿದ್ದಾರೆ. ಗಾರ್ಡನಿಂಗ್ ನಾನು ಹೇಳ್ದಂಗೆ ಅದು ಶುರುವಿಂದ ನಮಗೆ ಇದು ಇಂಟ್ರೆಸ್ಟ್ ಇದೆ. ಬೊನ್ಸೈಸ್ ನಾನು ಒಂದು 26 ಇಯರ್ಸಿಂದ ಮಾಡ್ತಾ ಇದ್ದೀನಿ. ಲಾಲ್ಬಾಗ್ನಲ್ಲಿ ನಾನು ಪ್ರೈಸಸ್ ಒಂದು 5-6 ಇಯರ್ಸ್ ವಿನ್ ಮಾಡಿದೆ. ಸೊ ಗಾರ್ಡನಿಂಗ್ಗೆ ನನಗೆ ಇಂಟ್ರೆಸ್ಟ್ ಇದೆ. ನನ್ನ ಮನೇಲಿ ನನಗೆ ಚಿಕ್ಕ ಗಾರ್ಡನ್ ಇದ್ದರೆ ಕೂಡ ನನ್ನ ಗಾರ್ಡನ್ನೇ ನಾನು ತುಂಬ ಚೆನ್ನಾಗಿ ಇಟ್ಟಿದ್ದೆ. ಯಾವಾಗಲೂ ಅದು ಪ್ರಾಡಕ್ಟ್ಸು ಥರದ ಪ್ರಾಡಕ್ಟ್ ತುಂಬ ಜನ ಬರ್ತಾಯಿದ್ರು ನೋಡೋಕ್ಕೆ, ನನ್ನ ಗಾರ್ಡನ್ ನೋಡೋಕ್ಕೆ ಬರ್ತಾಯಿದ್ರು. ಒಟ್ಟಾರೆ ಇದನ್ನೆಲ್ಲ ಮನೆಯಲ್ಲಿಟ್ಟು ಅಲಂಕಾರ ಮಾಡಿದ್ರೆ ಏನೇ ಒತ್ತಡಗಳಿದ್ರೂ ಸ್ವಲ್ಪ ಹೊತ್ತು ರಿಲೀಫ್ ಸಿಗೋದಂತೂ ನಿಜ. ತುಂಬಾ ದುಡ್ಡು ಖರ್ಚು ಮಾಡಿಬಿಟ್ಟು ಕನಸಿನ ಮನೆಯನ್ನು ಕಟ್ತೀವಿ. ಆದರೆ ಆ ಕನಸಿನ ಮನೆ ಕಂಪ್ಲೀಟ್ ಆಗೋದು ಒಂದು ಬ್ಯೂಟಿಫುಲ್ ಗಾರ್ಡನ್ ಇದ್ದಾಗ. ಹಾಗಂತ ಗಾರ್ಡನ್ಗೆ ದೊಡ್ಡ ಜಾಗ ಏನು ಬೇಕಾಗಿಲ್ಲ. ಟೆರೆಸ್ ಮೇಲೋ ಚಿಕ್ಕ ಪುಟ್ಟ ಇರುವಂತಹ ಜಾಗದಲ್ಲಿ ಸುಂದರವಾದ ಗಾರ್ಡನ್ ಅನ್ನ ಮಾಡ್ಬೋದು. ಈಗಾಗಲೇ ನಿಮಗೆ ಐಡಿಯಾ ಸಿಕ್ಕಿರುತ್ತೆ ಅನ್ಕೊಂತೀನಿ. ಹಾಗಿದ್ರೆ ಇನ್ನೂ ಯಾಕೆ ತಡ? ಮನೇಲಿರುವಂತಹ ಚಿಕ್ಕ ಒಂದು ಸ್ಪೇಸನ್ನ ಬಳಸ್ಕೊಂಡು ಸುಂದರವಾದ ಗಾರ್ಡನ್ ಅನ್ನ ಮಾಡಿಬಿಟ್ಟು ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡ್ಬೋದು. ರಾಘವ್ ಜೊತೆ ದೀಪ್ತಿ ತೋಳ್ಪಡಿ, ಜನಶ್ರೀ ನ್ಯೂಸ್, ಬೆಂಗಳೂರು. ನಟ